ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಅವರ ಅಕ್ರಮಗಳ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ. ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ 2 ವರ್ಷಗಳಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ 60ರಿಂದ 70 ಕೋಟಿವರೆಗೂ ಲೂಟಿ ಆಗಿರೋದು ಕಂಡು ಬರ್ತದೆ. ಎಲ್ಲ ವಿಭಾಗದಲ್ಲೂ ಲೂಟಿ ಹೊಡೆಯೋ ಅಧಿಕಾರಿಗಳನ್ನ ತಗೊಂಬಂದು ಈ ಸರ್ಕಾರ ಕುಣಿಸಿದೆ. ಇದುವರೆಗೂ ಅವನ ವಿರುದ್ಧ ಎಷ್ಟೇ ಕಂಪ್ಲೇಂಟ್ ಆದರೂ ಆಕ್ಷನ್ ತಗೋತಾ ಇಲ್ಲ. ಕಾರಣ ಏನು ಅಂದರೆ ಮುಖ್ಯಮಂತ್ರಿ ಹೆಸರು ಹೇಳ್ತಾನೆ ಹಾಗೂ ಮುಖ್ಯಮಂತ್ರಿ ಮಗ ಅವರ ಹೆಸರು ಹೇಳ್ತಾನೆ. ನನಗೆ ಅವ್ರಿಗಂಟ ನನಗೆ ಇನ್ಫ್ಲೂಯೆನ್ಸ್ ಇದೆ, ಯಾರು ಏನು ಮಾಡೋಕ್ಕಾಗಲ್ಲ. ಯತೀಂದ್ರ ಅವರು ನನಗೆ ಬ್ಯಾಕ್ ಸಪೋರ್ಟ್ ಇದ್ದಾರೆ. ಹಾಗಾಗಿ ಇವನ ವಿರುದ್ಧ ಯಾರೇ ದೂರು ಕೊಟ್ಟರು, ಇವನ ಅಕ್ರಮಗಳ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಇದುವರೆಗೂ ಇವನ ವಿರುದ್ಧ ಆಕ್ಷನ್ ಆಗ್ತಾ ಇಲ್ಲ. ಈ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಈ ಕೂಡಲೇ ಅವನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. APMC ವರ್ತಕರು ನಾವು 2017-18 ನಮಗೆ ಹಂಚಿಕೆ ಆದಂಥ ಮಳಿಗೆಗಳನ್ನ ಇಂಪ್ರೂವ್ನೇ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಸುಮಾರು ಒಂದು ಮಾರ್ಕೆಟ್ ಅಭಿವೃದ್ಧಿ ಆಗಬೇಕಂದ್ರೆ 25 ವರ್ಷ ಬೇಕು. ಅಲ್ಲಿ ರೈತರು ಬರ್ತಿಲ್ಲ, ಅಲ್ಲಿ ವ್ಯಾಪಾರಸ್ಥರು ಖರೀದಾರರು ಬರ್ತಿಲ್ಲ, ಅಲ್ಲಿ ವರ್ತಕರು ತೊಂದರೆ ಆಗಿದೆ, ಮತ್ತು ಹಮಾಲಿಗಳು ತೊಂದರೆ ಆಗಿದೆ, ನಷ್ಟ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರು ಸಹ ನಮ್ಮನ್ನೆಲ್ಲ ಖಾಲಿ ಮಾಡಿಸಿ ಯಶವಂತಪುರ ಮಾರ್ಕೆಟ್ ಅವ್ರು ಕೊಡಬೇಕು ಅನ್ನೋ ಉದ್ದೇಶ, ಆ ಉದ್ದೇಶ ಸರಿಗಿಲ್ಲ. ಯಾಕೆ ಉದ್ದೇಶ ಸರಿಗಿಲ್ಲ ಅಂದರೆ ಎಲ್ಲ ವರ್ತಕರಿಂದ ಹಂಚಿಕೆ ಮಾಡೋಂಥ ಜಾಗದಲ್ಲಿ ಹಣ ಲೂಟಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ನಾವು ಏನು ಅವ್ರಿಗೆ ಕೊಡೋಕ್ಕೆ ಹೋಗಲ್ಲ, ನಮ್ಮನ್ನೆಲ್ಲ ಕೇಳೋ ಪರಿಸ್ಥಿತಿ ಇದ್ರೂ ಸಹ ನಾವು ಕೊಡೋಕ್ಕೆ ಹೋಗಲ್ಲ, ನಾವು ಭ್ರಷ್ಟಕ್ಕೆ ಹೋಗಲ್ಲ.